ಎಲ್ಲರಿಗೂ ನಮಸ್ಕಾರ. 27 ಫೆಬ್ರವರಿ ನಿಯರ್ ದೇವನಹಳ್ಳಿ ಹತ್ರ 2 ಆಕ್ಸಿಡೆಂಟ್ ಆಗಿದೆ. ಒಂದು ಬೈಕು ಮತ್ತು ಒಂದು ಕಾರು. ಬೈಕನ್ನು ಹೋಗ್ಬಿಟ್ಟು ಓವರ್ ಸ್ಪೀಡಿಂದ ಕಂಟ್ರೋಲ್ ಮಾಡೋಕ್ಕಾಗ್ತದೆ, ಡಿವೈಡರ್ ಹೊಡೆದಿದ್ದಾನೆ. ಕಾರನ್ನು ಓವರ್ ಸ್ಪೀಡು ಓವರ್ಟೇಕ್ ಮಾಡೋಕ್ಕೆ ಹೋಗ್ಬಿಟ್ಟು ಕ್ಯಾಂಟ್ರು ನೋಡಿಲ್ಲ, ಪಕ್ಕದಲ್ಲಿ ಹೋಗ್ತಾ ಇರೋದ ಕ್ಯಾಂಟ್ರಿಗೆ ಹೊಡೆದಿದ್ದಾನೆ. ಸೊ ಆದಾಗ ಆಕ್ಸಿಡೆಂಟ್ ಆದಾಗ ನಾನು ಅದೇ ಸ್ಪಾಟಲ್ಲಿದ್ದೆ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಹೋಗಿ ನೋಡಿದ್ರೆ ಅವನಿಗೆ ಫುಲ್ಲು ಬ್ಲಡ್ಡು, ಬಾಯಲ್ಲಿ ಬ್ಲಡ್ ಬರ್ತಾಯಿದೆ, ಮೂಗಲ್ಲಿ ಬ್ಲಡ್ ಬರ್ತಾಯಿದೆ. ಅವನಿಗೆ ಪ್ರಜ್ಞೆನೇ ಇಲ್ಲ. ಅಕ್ಕಪಕ್ಕದ ಜನ ಎಲ್ಲ ಬಂದು ಅವನ್ನ ಹೊರಗಡೆ ತೆಗಿಯೋದಕ್ಕೆ ಮುಂದಾಡೆ ಡೋರ್ ಎಳಿತೀವಿ. ಡೋರು ಫುಲ್ಲು ಜಾಮ್ ಆಗಿಬಿಟ್ಟಿದೆ. 2 ಡೋರು ಫುಲ್ಲು ಜಾಮ್ ಆಗಿದೆ ಆ ಕಡೆ ಈ ಕಡೆ. ಅದು ಎಷ್ಟು ಎಳೆದ್ರೂ ಬರ್ತಾಯಿಲ್ಲ, ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಅದಾದಮೇಲೆ ಹಿಂದಗಡೆ ಡೋರ್ನ ಓಪನ್ ಮಾಡಿ ಸೀಟ್ನ ಬೆಂಡ್ ಮಾಡಿ ಅವನ್ನ ಹೊರಗಡೆ ತೆಗೆದಿದ್ದೀವಿ. ಹಿಂದಗಡೆ ಇಂಜಿನ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಏನಂದರೆ ಏನೂ ಇಲ್ಲ, ಫುಲ್ ಪುಡಿ ಆಗೋಗ್ಬಿಟ್ಟಿದೆ. ಅಷ್ಟು ಸ್ಪೀಡಲ್ಲಿ ಬಂದು ಹೊರಟಿರೋದು. ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಓವರ್ ಸ್ಪೀಡಲ್ಲಿ ಗಾಡಿ ಓಡ್ಸೋಕ್ಕೆ ಹೋಗ್ಬಿಡಿ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಸೊ ಅದೇ ಥರ ಓವರ್ ಸ್ಪೀಡಲ್ಲಿ ಓವರ್ಟೇಕ್ನ ಮಾಡೋಕ್ಕೆ ಹೋಗ್ಬಿಡಿ. ನೀವು ಗಾಡಿ ಓಡಿಸೋಕ್ಕಿಂತ ಮುಂಚೆ ಒಂದು ಸತಿ ನಿಮ್ಮ ಮನೆಯವ್ರನ್ನ ನೆನೆಸ್ಕೊಳ್ಳಿ. ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಿಮ್ಮ ಹೆಂಡತಿ ಮಕ್ಕಳಾಗಿರ್ಬೋದು. ಏಕೆಂದರೆ ಅವರು ನಿಮ್ಮ ಬರೋದನ್ನೇ ಕಾಯ್ಕೊಂಡಿರ್ತಾರೆ. ನೀವು ಅದೇ ರೀತಿ ಕಾರ್ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕ್ಕೊಂಡು ಕಾರ್ ಓಡಿಸಿ. ಗಾಡಿ ಓಡಿಸೋರು, ಬೈಕ್ ಓಡಿಸೋರು ದಯವಿಟ್ಟು ಫುಲ್ ಹೆಲ್ಮೆಟ್ನ ವೇರ್ ಮಾಡಿಬಿಟ್ಟು ಬೈಕ್ನ ಓಡಿಸಿ. ಯಾವುದೇ ಕಾರಣಕ್ಕೂ ನಿಮ್ಮ ಕೈ ಮುಗಿದು ಮತ್ತೆ ಕೇಳ್ಕೊತೀನಿ, ಯಾವುದೇ ಕಾರಣಕ್ಕೂ ಓವರ್ ಸ್ಪೀಡಲ್ಲಿ ಗಾಡಿ ಓಡ್ಸೋಕ್ಕೆ ಹೋಗ್ಬೇಡಿ. ಅದೇ ರೀತಿ ಓವರ್ ಸ್ಪೀಡಲ್ಲಿ ಓವರ್ಟೇಕ್ನ ಮಾಡಿ.